ಕಾರ್ಮೆಲ್ ಪರ್ವತ, ಜೇಷಾಮ್ ಜಬುದುರೆ. ಅಧ್ಯಾಯ 9. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆನಂತರ ನಾನು ಕರ್ತನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಆ ಇಬ್ಬರನ್ನು ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಎಲ್ಲ ಜನರು ಸರಿ, ನೀನು ಹೇಳಿದಂತೆ ಆಗಲಿ ಎಂದು ಉತ್ತರ ಕೊಟ್ಟರು. 1 ಅರಸು 18:24. ಒಬ್ಬ ದೇವರ ಮನುಷ್ಯನು ಹೃದಯವನ್ನು ಪರವಶಪಡಿಸುವ ಸಂಭವಗಳು ಸತ್ಯವೇದದಲ್ಲಿದೆ. ಎದುರಾಗಿ ಸವಾಲಾಗಿ ನಿಂತು ಜಯ ಹೊಂದಿದ ಭಕ್ತರ ಚರಿತ್ರೆಗಳು ಸತ್ಯವೇದದಲ್ಲಿದೆ. ಅವುಗಳನ್ನು ಓದುವಾಗ ಹೃದಯ ಕೃತಜ್ಞತೆಯಿಂದ ತುಂಬುವುದು. ದಾವೀದನು ಹೇಗೆ ಏಕಾಂಗಿಯಾಗಿ ನಿಂತು ಗೋಲಿಯತನನ್ನು ಎದುರಿಸಿ ಜಯ ಹೊಂದಿದನು ಎಂಬ ಚರಿತ್ರೆ. ದಾನಿಯೇಲನು ಹೇಗೆ ಸಿಂಹಗಳ ಗವಿಯಲ್ಲಿ ಯಾವ ಹಾನಿಯೂ ಇಲ್ಲದೆ ಹೊರಗೆ ಬಂದನು ಎಂಬ ಸಂಭವ. ಬಾಬೆಲಿನ ಬೆಂಕಿಯ ಕೊಂಡದೊಳಗಿಂದ ಯೆಹೂದ್ಯ ಯುವಕರು ಬೆಂಕಿಯ ವಾಸನೆ ಸಹ ಇಲ್ಲದೆ ಹೊರಗೆ ಬಂದ ವೀರ ಚರಿತ್ರೆ. ಈ ಸಾಲಿನಲ್ಲಿ ಚಿನ್ನದ ಅಕ್ಷರಗಳಿಂದ ಕೆತ್ತಲ್ಪಡಬೇಕಾದ ದೃಶ್ಯವೇ ಕರ್ಮೆಲ್ ಪರ್ವತದ ಸಂಭವ. ಬಾಳನ ಪ್ರವಾದಿಗಳೊಂದಿಗೆ ತಾನು ಒಬ್ಬನೇ ನಿಂತು ಜಯ ಹೊಂದಿದ ಮಹಾ ಕಾರ್ಯ. ಹಲ್ಲೆಲೂಯ! ನಮ್ಮ ದೇವರು ದೊಡ್ಡವನು, ಸರ್ವಶಕ್ತನಾದ ದೇವರು. ಕರ್ಮೆಲ್ ಪರ್ವತವು ಸಮಾರ್ಯದ ಸಮುದ್ರ ತೀರದಲ್ಲಿರುವ ಉನ್ನತವಾದ ಬೆಟ್ಟಗಳಲ್ಲಿರುವ ಪರ್ವತವಾಗಿದೆ. ಈ ಪರ್ವತವು ಫಲವತ್ತಾದ ಪರ್ವತ, ದೇವಭಕ್ತರು ಪ್ರವಾದಿಗಳು ತಂಗುವ ಸ್ಥಳ. 2 ಅರಸು 4:25. ಅಗ್ನಿಯನ್ನು ಕಳಿಸಿ ಕರ್ತನೇ ದೇವರೆಂದು ನಿರೂಪಿಸಿದ ಸಂಭವವು ಮೊದಲು ಜ್ಞಾಪಕಕ್ಕೆ ಬರುವುದೇ ಈ ಕರ್ಮೆಲ್ ತಾನೇ. ಹಲ್ಲೆಲೂಯ! ಕರ್ಮೆಲ್ ಬೆಟ್ಟಕ್ಕೆ ಏಲಿಯನು ತಾನು ಒಬ್ಬನೇ ಏರಿ ಹೋಗಲಿಲ್ಲ, ಅವನ ಜೊತೆಗೆ ಕರ್ತನು ಏರಿ ಹೋದನು. ಅವನನ್ನು ಎದುರಿಸುವ ಶಕ್ತಿಯಾಗಿ ಬಾಳನ ಪ್ರವಾದಿಗಳು ಏರಿ ಹೋದರು. ತಮಾಷೆ ನೋಡಲು ಜನರು ಏರಿ ಹೋದರು. ಕರ್ತನು ಜಯ ಹೊಂದುತ್ತಾನೋ ಇಲ್ಲವೇ ಪಾತಾಳದ ಬಲವು ಜಯ ಹೊಂದುತ್ತದೋ? ಕರ್ತನು ದೊಡ್ಡವನೋ ಈ ಲೋಕದ ಅಧಿಪತಿಯಾದ ಸೈತಾನನು ದೊಡ್ಡವನು? ಕರ್ತನ ದಾಸನ ಮಾತುಗಳು ಬಲವುಳ್ಳದು, ಇಲ್ಲವೇ ಬಾಳನ ಪ್ರವಾದಿಯ ಮಾತುಗಳು ಬಲವುಳ್ಳದು? ಈ ಪ್ರಶ್ನೆಗಳಿಗೆಲ್ಲ ನಿರಂತರವಾದ ಉತ್ತರ ಹೇಳುವ ಸ್ಥಳವೇ ಕರ್ಮೆಲ್ ಪರ್ವತ. ಈ ಕರ್ಮೆಲ್ ಪರ್ವತದ ಜಯಕ್ಕಾಗಿಯೇ ಕರ್ತನು ಏಲಿಯನಿಗೆ ಅಷ್ಟರ ಮಟ್ಟಿಗೆ ತರಬೇತಿ ಕೊಟ್ಟು ಬಲಪಡಿಸಿದನು. ಕರ್ತನು ಆತ್ಮವನ್ನು ಬಲಪಡಿಸಲು ಆತ್ಮೀಯ ಅಭ್ಯಾಸಗಳನ್ನು ಕೇರಿತ್ ಹಳ್ಳದಲ್ಲಿಯೂ ಚರೆಪ್ತ ಊರಿನಲ್ಲಿಯೂ ಕಲಿಸಿಕೊಟ್ಟನು. ತಾಳ್ಮೆಯಿಂದ ಕಾದಿದ್ದು ಬಲ ಹೊಂದಿದ ಕರ್ತನ ದಾಸನನ್ನು ಕರ್ತನು ಇನ್ನೂ ಉಪಯೋಗ ಪಡಿಸುತ್ತಾನೆ. ತಾನು ಜೀವವುಳ್ಳ ದೇವರೆಂಬುದನ್ನು ನಿರೂಪಿಸುತ್ತಾನೆ. ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವವನೋ ಅವನೇ ದೇವರೆಂದು ನಿಶ್ಚಯಿಸೋಣ. ನಿಜವಾದ ದೇವರು ಯಾರೆಂದು ತಿಳಿಯಲು ಏಲಿಯನು ವಿಧಿಸಿದ ನಿಬಂಧನೆಯದು. 2 ಹೋರಿಗಳನ್ನು ನನ್ನ ಬಳಿಗೆ ತನ್ನಿರಿ, ಅವುಗಳನ್ನು ನಮ್ಮ ಬಳಿಗೆ ತನ್ನಿರಿ. ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಕರ್ತನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಬಾಳನ ಪ್ರವಾದಿಗಳು ಬಾಳನೆ ಅಗ್ನಿಗೆ ದೇವರು ಎಂದು ನಂಬಿಕೊಂಡಿದ್ದರು. ಅವರ ಆರಾಧನೆ ಅಗ್ನಿ ಆರಾಧನೆಯಾಗಿತ್ತು. ತಮ್ಮ ದೇವರೇ ಕೂಡಲೇ ಅಗ್ನಿಯಲ್ಲಿ ಉತ್ತರ ಕೊಡುತ್ತೇನೆಂದು ದೃಢವಾಗಿ ನಂಬಿದರು.
ಅದೇ ಸಮಯದಲ್ಲಿ ಅಗ್ನಿಯು ಇಸ್ರೇಲರ ಮತ್ತು ಕರ್ತನ ಜೊತೆಗೆ ಸಂಬಂಧಪಟ್ಟಿತು. ಹೌದು, ಕರ್ತನು ಮೋಸೆಗೆ ಮುಳ್ಳಿನ ಪೊದೆಯಲ್ಲಿ ಬೆಂಕಿಯ ಜ್ವಾಲೆಯೊಳಗಿಂದ ದರ್ಶನ ಕೊಟ್ಟನು. ಸಿನಾಯಿ ಬೆಟ್ಟದಲ್ಲಿ ಅಗ್ನಿಯಾಗಿ ಇಳಿದು ಬಂದನು. ಇಸ್ರೇಲರನ್ನು ರಾತ್ರಿಯಲ್ಲಿ ಅಗ್ನಿಸ್ತಂಭದ ಮೂಲಕ ದಾರಿ ನಡೆಸಿದನು. ಅಗ್ನಿ ಎಂಬುದು ಇಸ್ರೇಲರಿಗೆ ಕರ್ತನ ಬಲವನ್ನು, ಪ್ರಸನ್ನತೆಯನ್ನು ನೆನಪು ಮಾಡಿತು. ಏಲಿಯನು ಬಾಳನ ಪ್ರವಾದಿಗಳನ್ನು ನೋಡಿ ಹೀಗೆ ಹೇಳಿದನು: ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಆದರೆ ಬೆಂಕಿಯನ್ನು ಹೊತ್ತಿಸಕೂಡದು ಅಂದನು. 1 ಅರಸು 18:25. ಬಾಳನ ಪ್ರವಾದಿಗಳು ಒಂದು ಹೋರಿಯನ್ನು ತೆಗೆದುಕೊಂಡು ಸಿದ್ಧಪಡಿಸಿ ಯಜ್ಞವೇದಿಯ ಮೇಲಿಟ್ಟು ತಮ್ಮ ಪದ್ಧತಿಯ ಪ್ರಕಾರ ಆರಾಧನೆ ಸಲ್ಲಿಸಿದರು. ಬಾಳನೆ ನಮಗೆ ಕಿವಿಗೊಡು ಎಂದು ಒತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದರೂ ಆಕಾಶವಾಣಿಯಾಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರು, ಯಾರೂ ದಯಪಾಲಿಸಲಿಲ್ಲ. 1 ಅರಸು 18:26. ಮಧ್ಯಾಹ್ನದ ನಂತರ ಏಲಿಯನು ಅವರನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗಿರಿ, ಅವನು ದೇವರಾಗಿರುತ್ತಾನಲ್ಲ. ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಅದೂ ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು, ಎಚ್ಚರವಾಗಬೇಕು ಎಂದು ಹೇಳಿದನು. ಇಂಥ ಬೊಂಬೆಗಳು ಸೌತೆಯ ತೋಟದ ಬೆದರು ಗಂಬದಂತಿದೆ, ಮಾತಾಡಲಾರವು, ಹೊತ್ತುಕೊಂಡು ಹೋಗಬೇಕು, ನಡೆಯಲಾಗದು. ಅವುಗಳಿಗೆ ಅಂಜಬೇಡಿರಿ. ಯೆರೆಮೀಯ 10:5. ನಮ್ಮ ಕರ್ತನನ್ನು ಕುರಿತು ಸತ್ಯವೇದವು ಹೀಗೆ ಹೇಳುತ್ತದೆ: ಇಗೋ, ಇಸ್ರೇಲರನ್ನು ಕಾಯುವಾತನು ತೂಕಾಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕೀರ್ತನೆ 121:4. ಅಪೊಸ್ತಲನಾದ ಪೌಲನು ವಿಶ್ವಾಸಿಗಳಿಗೆ ಹೀಗೆ ಬರೆಯುತ್ತಾನೆ: ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕುಗಳಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಮಾಡುತ್ತಾನೆ. ಅಪೊಸ್ತಲ ಕೃತ್ಯ 17:29-30. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ.
ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.